ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಮಹಾಯುದ್ಧ ಸಾಧನಾ ಸಮಾವೇಶದ ದಿನವೇ ಸಾರಿಗೆ ನೌಕರರ ಸಮರ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮಹಾಯುದ್ಧವನ್ನ ಸಾರೋದಕ್ಕೆ ರೆಡಿಯಾಗಿದ್ದಾರೆ. ಸಾಧನಾ ಸಮಾವೇಶದ ದಿನವೇ ಸಾರಿಗೆ ನೌಕರರ ಸಮರ. ನಾಳೆ ತುಮಕೂರಿನಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ನಾಳೆ ಪ್ರತಿಭಟನೆ ಇದ್ರೂ ಸಾರಿಗೆ ವಲಯದಲ್ಲಿ ವ್ಯತ್ಯಯ ಆಗಲ್ಲ. ನಾಳೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತ ನೌಕರರು ಭಾಗಿ. 2023-24ರವರೆಗೆ ಸಾರಿಗೆ ಇಲಾಖೆಯಲ್ಲಿದ್ದ ನೌಕರರಿಂದ ಸಮರ. 12 ತಿಂಗಳ ಹಿಂಬಾಕಿ ಹಣಕ್ಕಾಗಿ ಹೋರಾಟದಲ್ಲಿ ಭಾಗಿ. ನಾಳೆ ಸರ್ಕಾರ ಸಾಧನಾ ಸಮಾವೇಶವನ್ನ ಮಾಡಬೇಕು ಅಂತ ರೆಡಿಯಾಗಿದೆ. ಮೇ 19ನೇ ತಾರೀಕು ತುಮಕೂರಿನಲ್ಲಿ. ಬಟ್ ಅಂದೇ ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ವೇತನ ಹಿಂಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 2023-24ರವರೆಗೆ ಸಾರಿಗೆ ಇಲಾಖೆಯಲ್ಲಿದ್ದ ನೌಕರರ ಸಮರ ಇದು. ಕೊರೋನಾ ಟೈಮಲ್ಲೂ ಕೂಡ ನಾವು ಕೆಲಸ ಮಾಡಿದ್ದೀವಿ. ನೀವು ನೋಡಿದ್ರೆ 26 ತಿಂಗಳದ್ದು ಹಿಂಬಾಕಿ ವೇತನ ಕೊಡ್ತೀವಿ ಅಂತ ಹೇಳ್ತೀರಿ. ಅದರಲ್ಲೂ ಕೂಡ ಹಾಫ್ ಆಗಿ ಒಂದು ಕಂತು, ಈಗ ಒಂದು ಕಂತು, ಮುಂದಿನ ದಿನಗಳಲ್ಲಿ ಮತ್ತೊಂದು ಕಂತು ಅನ್ನೋ ಹಂತವಾಗಿ ಕೊಡ್ತೀನಿ ಅಂತ ಹೇಳ್ತೀರಿ. ಬಟ್ ನಾವು 38 ತಿಂಗಳು ಕೆಲಸ ಮಾಡಿದ್ದೀವಿ, ನಮಗೆ 38 ತಿಂಗಳಿಗೆ ಬೇಕು, ಇನ್ನು 12 ತಿಂಗಳ ಹಿಂಬಾಕಿ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಕೊರೋನಾ ಟೈಮು ಪೀಕ್ ಟೈಮ್ ಇದ್ದಂಥ ಸಂದರ್ಭ. ಸೊ ಆವಾಗೆಲ್ಲ ಸಾಕಷ್ಟು ತೊಂದರೆಯನ್ನು ಅನುಭವಿಸಿ, ಎಷ್ಟು ತೊಂದರೆ ಇದ್ರೂ ಕೂಡ ನಾವು ಕೆಲಸ ಮಾಡಿದ್ದೀವಿ, ನೀವು ಅದನ್ನು ಕೊಡೋಲ್ಲ ಅಂತ ಹೇಳ್ತೀರಾ ಅನ್ನುವಂಥದ್ದು ಸಾರಿಗೆ ನೌಕರರ ಬೇಡಿಕೆ. ಸೊ ಈಗಾಗಲೇ ಹೇಳಿದಾಗೆ 2024ಕ್ಕೆ 25ರ ಏಪ್ರಿಲ್ 1ರಿಂದ ಆರಿಯರ್ಸ್ ಕೊಡಲು ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ. ಹಿಂಬಾಕಿ ವೇತನವನ್ನು ರಿಲೀಸ್ ಮಾಡಿರುವ ಸರ್ಕಾರ. ಬಟ್ ಇಲ್ಲಿ 4 ನಿಗಮ ಸೇರಿ 450 ಕೋಟಿಗೂ ಹೆಚ್ಚು ಹಣ ರಿಲೀಸ್ ಆಗಿದೆ. 26 ತಿಂಗಳ ಪೈಕಿ 11 ತಿಂಗಳ ಹಿಂಬಾಕಿ ರಿಲೀಸ್ ಆಗಿದೆ. ಹಂತವಾಗಿ ಹಿಂಬಾಕಿ ರಿಲೀಸ್ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಬಟ್ ಇದನ್ನು ಸಾರಿಗೆ ನೌಕರರು ಒಪ್ತಾ ಇಲ್ಲ. ನಮಗೆ 26 ತಿಂಗಳದ್ದು ಬೇಡ, 38 ತಿಂಗಳದ್ದು ಬೇಕು, 25% ವೇತನ ಬೇಕು ಅಂತ ಕೇಳಿದ್ರು. ಬಟ್ ಇಲ್ಲಿ 12.5% ವೇತನವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. 25% ವೇತನ ಪರಿಷ್ಕರಣೆ ಆಗಬೇಕು ಅಂತ ಕೇಳಿದ್ರು. ಇಲ್ಲಿ ಸರ್ಕಾರ ಅಂದರೆ ಬೇಡಿಕೆ ಇಟ್ಟಿದ್ದು ನಾವೊಂದು, ಬಟ್ ಸರ್ಕಾರ ಇಲ್ಲಿ ಎಲ್ಲವೂ ಕೂಡ ಅರ್ಧಂಬರ್ಧ. ಒಂದು ಕಡೆ ನೋಡಿ 38 ತಿಂಗಳದ್ದು ಕೊಡಿ ಹಿಂಬಾಕಿ ಬೇಕು ಅಂತ ಅಂದರೆ 26 ತಿಂಗಳದ್ದು ಕೊಡ್ತೀವಿ, 11 ತಿಂಗಳದ್ದು ಈಗ ಕೊಡ್ತೀವಿ, ಹಂತವಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ 25% ವೇತನ ಪರಿಷ್ಕರಣೆ ಬೇಕು ಅಂತ ಕೇಳಿದರೆ ಇಲ್ಲಿ 12.5% ಕೊಡ್ತಾ ಇದ್ದಾರೆ. ಇದನ್ನು ನಾವು ಒಪ್ಪೋ ಹಾಗಿಲ್ಲ, ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದು ಸಾರಿಗೆ ನೌಕರರ ನಿರ್ಧಾರ. ಸೊ ಹಾಗಾಗಿ 4 ನಿಗಮಗಳು ಸೇರಿ ನಾಳೆ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು, ಕಪ್ಪು ಬಾವುಟದ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು, ಸಾಧನಾ ಸಮಾವೇಶವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಇದರಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಆಯಿತು ಅಂತ ಅಂದಾಗ ಸಮಾವೇಶಕ್ಕೆ ಅರ್ಥ ಏನಿರುತ್ತೆ? ಸಾಧನ ಅಂತ ಅಂದರೆ ಸರ್ಕಾರ ಇದುವರೆಗೂ ರಾಜ್ಯದಲ್ಲಿ ಏನು ಸಾಧನೆ ಮಾಡಿದೆ, ಎಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಅಲ್ವಾ ಮುಖ್ಯವಾಗಿ. ಬಟ್ ಇಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರು ಅಂತ ಅಂದರೆ ಸಾಧನಾ ಸಮಾವೇಶಕ್ಕೆ ಅರ್ಥ ಇರಲ್ಲ. ಸೊ ಹಾಗಾಗಿ ಸರ್ಕಾರ ಕೂಡ ಇದಾಗಬಾರ್ದು, ಇದನ್ನು ತಡಿಬೇಕು ಅನ್ನುವಂಥ ಮಟ್ಟಿನಲ್ಲಿ ಎಸ್ಮಾವನ್ನು ಜಾರಿ ಮಾಡುತ್ತಾ ಅಥವಾ ಇನ್ನಿತರ ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ಬರುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಯಾಕೆ ಇದುವರೆಗೂ ಕೂಡ ಸಾರಿಗೆ ನೌಕರರ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಎಸ್ಮಾ ಜಾರಿ ಮಾಡಿ ತಡೆಯುವಂಥ ಪ್ರಯತ್ನ ಮಾಡಿದೆ. ಬಟ್ ಹೀಗಾಗಿ ಈ ಬಾರಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸರ್ಕಾರ ಹೇಳೋದೊಂದು, ಬಟ್ ಸಾರಿಗೆ ನೌಕರರ ಬೇಡಿಕೆ ಇರೋದೊಂದು. ಸೊ ಹಾಗಾಗಿ ಇದ್ರ ಬಗ್ಗೆ ನಾಳೆ ಎಷ್ಟರ ಮಟ್ಟಿಗೆ ಸರ್ಕಾರದ ನಿರ್ಧಾರಗಳಿರುತ್ತೆ, ಸಾರಿಗೆ ನೌಕರರ ಪ್ರತಿಭಟನೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ತುಮಕೂರಿನಲ್ಲಿ ಸಾಧನಾ ಸಮಾವೇಶಕ್ಕೆ ಮುಂದಾಗಿರುವಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಈಗ ನಡೀತಾ ಇರುವಂಥದ್ದನ್ನು ಒಂದು ಕಡೆ ಕುರ್ಚಿ ಫೈಟ್ ವಿಚಾರಕ್ಕೂ ಕೂಡ ಜಿದ್ದಾಜಿದ್ದಿ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನ ಸಹಿತ ಇಲ್ಲಿ ಶಕ್ತಿ ಪ್ರದರ್ಶನ ಆಗುತ್ತೆ, ಬೆಂಬಲ ಸೂಚಿಸುವಂಥ ನಿಟ್ಟಿನಲ್ಲಿ. ಇನ್ನು ಅದರ ಜೊತೆಗೆ ಸಾಧನಾ ಸಮಾವೇಶದಲ್ಲಿ ನಾಳೆ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಮನೆಗೆ ಹೋಗಿ ಪರಮೇಶ್ವರ್ ಆಹ್ವಾನವನ್ನು ಕೊಟ್ಟು ಬಂದಿದ್ದಾರೆ. ಎಲ್ಲವೂ ಕೂಡ
ಸರ್ಕಾರದಲ್ಲೇ ಗೊಂದಲಮಯವಾಗಿದೆ, ಸರ್ಕಾರದಲ್ಲೇ ಜಾಸ್ತಿ ಪೈಪೋಟಿದೆ. ಅದ್ರ ಜೊತೆಗೆ ಸಾರಿಗೆ ನೌಕರರ ಪ್ರತಿಭಟನೆ ಕೂಡ ನಾಳೆ. ಸರ್ಕಾರದಲ್ಲಿ ಒಂದು ರೀತಿಯಾಗಿ ಸದ್ಯದ ಸ್ಥಿತಿ ಹೇಗಿದೆ ಅಂತ ಅಂದರೆ, ಇತ್ತ ಬಿಸಿ ತುಪ್ಪ ನುಂಗೋಕ್ಕೂ ಆಗಲ್ಲ, ಉಗುಳೋಕ್ಕೂ ಆಗಲ್ಲ, ಆ ಸ್ಥಿತಿಯಲ್ಲಿ ಸರ್ಕಾರ ಬಂದು ನಿಂತಿರುವಂಥದ್ದು. ಸಾಧನಾ ಸಮಾವೇಶದಲ್ಲಿ ಪ್ರತಿಭಟನೆ ಆಯಿತು, ಕಪ್ಪು ಬಾವುಟ ಪ್ರದರ್ಶನ ಆಯಿತು ಅಂತ ಅಂದರೆ ಏನು ಸಾಧನೆ ಮಾಡಿದೆ ಸರ್ಕಾರ ಅನ್ನುವಂಥದ್ದು ಕೂಡ ಮುನ್ನೆಲೆಗೆ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಹಿತ ಹೇಳಿರುವಂಥದ್ದು, ನೋಡೋಣ ಏನಾಗುತ್ತೋ ಅನ್ನುವಂಥ ಮಾತುಗಳು. ಸೊ ಇವೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನಾರ್ಹವಾಗಿದೆ ನಾಳಿನ ಸಾಧನಾ ಸಮಾವೇಶದ ಕುರಿತಾಗಿ.